ಇನ್ ಕ್ಯಾಮ್ರಾ ವಿಚಾರಣೆ ನಡೆಸೋಕೆ ಎಸ್ಐಟಿ ಮನವಿಯನ್ನ ಮಾಡಿಕೊಂಡಿದೆ. ನೋಡಿ, ಈಗ ಇನ್ ಕ್ಯಾಮ್ರಾ ಅಂದ್ರೆ ಎಲ್ಲವೂ ಕೂಡ ಶೂಟ್ ಆಗಬೇಕು ಅಂತ, ಎಲ್ಲವೂ ಚಿತ್ರೀಕರಣ ಆಗಬೇಕು. ಇನ್ ಕ್ಯಾಮ್ರಾ ವಿಚಾರಣೆ ನಡೆಸೋಕೆ ಎಸ್ಐಟಿ ಈಗ ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡಿಕೊಂಡಿದೆ. ಕೈ ಮುಗಿದು ಜಡ್ಜ್ ಮುಂದೆ ನಿಂತ್ಕೊಂಡಿದ್ದಾರೆ ರೇವಣ್ಣ, ಮೌನಕ್ಕೆ ಶರಣಾಗಿದ್ದಾರೆ. ರೇವಣ್ಣ ಪರ ವಕೀಲ ಸಿ.ವಿ. ನಾಗೇಶ್ ಅವರು ವಾದ ಮಾಡ್ತಾ ಇದ್ದಾರೆ. ಮೊದಲು ಅರ್ಜಿ ಅರ್ಹತೆ ಬಗ್ಗೆ ವಾದವನ್ನ ಮಂಡಿಸಿ. ಎಸ್ಐಟಿ ಪರ ಎಸ್ಪಿಪಿಗೆ ನ್ಯಾಯಾಧೀಶರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ ಕ್ಯಾಮ್ರಾ ವಿಚಾರಣೆ ಬಗ್ಗೆ ನಂತರ ನಿರ್ಧಾರ ಮಾಡೋಣ, ಮೊದಲು ವಾದ ಮಂಡಿಸಿ ಅರ್ಜಿ ಬಗ್ಗೆ, ಆಮೇಲೆ ಇನ್ ಕ್ಯಾಮ್ರಾ ಅವಕಾಶ ಕೊಡಬೇಕು ಬಿಡಬೇಕು ಆಮೇಲೆ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ರೇವಣ್ಣ ಅವರು ಮೌನಕ್ಕೆ ಶರಣಾಗಿ ಸಪ್ಪೆ ಮುಖ ಹಾಕ್ಕೊಂಡು ಕೈ ಕಟ್ಕೊಂಡು ಹಾಗೇ ನಿಂತಿದ್ದಾರೆ. ಬಟ್ ಈಗ ಎಸ್ಐಟಿ ಅವರು ಮನವಿ ಮಾಡಿಕೊಳ್ತಾ ಇದ್ದಾರೆ ಇನ್ ಕ್ಯಾಮ್ರಾ ವಿಚಾರಣೆ ಆಗಬೇಕು ಅಂಥೇಳಿ. ಬಟ್ ಈಗ ನಾಗೇಶ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಈಗ ಈ ಸೆಕ್ಷನ್ಗಳು ಯಾವ್ಯಾವ ಹಾಕಿದ್ದಾರೆ ಆ ಸಂತ್ರಸ್ತ ಮಹಿಳೆಯ ದೂರಿನ ಆಧಾರದ ಮೇಲೆ ಎಸ್ಐಟಿ ಅವರು. ಬಟ್ ಈಗ ಬೇಲೆಬೆಲ್ಲು ನಾನ್ ಬೇಲೆಬೆಲ್ಲು ಇದೆಲ್ಲವನ್ನು ಕೂಡ ಹೇಳ್ತಾ ಇದ್ದಾರೆ. ಮೊದಲು ಅರ್ಜಿ ಅರ್ಹತೆ ಬಗ್ಗೆ ವಾದವನ್ನು ಮಂಡಿಸಿ ಅಂತ ನ್ಯಾಯಾಧೀಶರು ಪ್ರೀತ್ ಜೆ ಅವರು ಈಗ ಎರಡೂ ಕಡೆ ವಕೀಲರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅರ್ಜಿ ಅರ್ಹತೆ ಬಗ್ಗೆ ವಾದವನ್ನು ಮಂಡಿಸಬೇಕಾಗಿದೆ ಈಗ. ಯಾಕಂತ ಹೇಳಿದ್ರೆ ಈಗ ಆ ಸಂತ್ರಸ್ತ ಮಹಿಳೆ ಹೊಳೆನರಸೀಪುರದಲ್ಲಿ ಕೊಟ್ಟಂಥ ಒಂದು ದೂರೇನಿದೆ, ಸೂಕ್ತವಾದಂಥ ಸಾಕ್ಷ್ಯಾಧಾರಗಳು ಇದಾವೆ ಅಂಥೇಳಿ ಹೇಳಲಾಗ್ತಾ ಇದೆ. ಈಗ ಎಸ್ಐಟಿ ಅವರು ಕೂಡ ಅದನ್ನು ಕೆಲವೊಂದಿಷ್ಟು ಕಲೆ ಹಾಕಿದ್ದಾರೆ. ಬಟ್ ಈಗ ನಾಗೇಶ್ ಅವರು ರೇವಣ್ಣ ಪರ ವಕೀಲರು ಈ 376 ಸೆಕ್ಷನ್ ಅದ್ರ ಬಗ್ಗೆನೇ ಜಾಸ್ತಿ ಈಗ ಅಲ್ಲಿ ವಾದ ಪ್ರತಿವಾದ ನಿನ್ನೆ ಕೂಡ ನಡೆಯಿತು. ಯಾಕೆಂದರೆ ಬೇಲ್ ಕೊಡಬಹುದಾದ ಸೆಕ್ಷನ್ಗಳನ್ನು ಮೊದಲು ಹಾಕಿದ್ರು. ಈಗ 376ಗೆ ಯಾಕೆ ನಿಮ್ಮ ಮುಂದೆ ಅವರು ಅವಕಾಶವನ್ನು ಕೇಳ್ತಾ ಇದ್ದಾರೆ? ನ್ಯಾಯಾಲಯದಕ್ಕೆ ಪುರಸ್ಕಾರ ಕೂಡ ಮಾಡಿತು. ಬಟ್ ಈಗ ಎಸ್ಐಟಿ ಪರ ವಕೀಲರು ಅಥವಾ ಎಸ್ಐಟಿ ಏನು ಕೇಳ್ತಾ ಇದೆ ಅಂತ ಹೇಳಿದ್ರೆ ಇನ್ ಕ್ಯಾಮ್ರಾ ಅಂತ. ರೇವಣ್ಣ ಅವರು ಮೌನಕ್ಕೆ ಶರಣಾಗಿ ಸಪ್ಪೆ ಮೋರೆ ಹಾಕೊಂಡು ಕೈ ಕಟ್ಕೊಂಡು ನಿಂತಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲೇ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಜೈಲ ಬೇಲ, ಮನೆಗ ಪರಪ್ಪನ ಅಗ್ರಹಾರಕ್ಕ. ಯಾಕಂತ ಹೇಳಿದ್ರೆ ಒಂದು ಕೇಸಿಂದ ರಿಲೀಫ್ ಸಿಕ್ಕಿರ್ಬೋದು, ಆದರೆ ಈ ಕೇಸಿಂದ ಇನ್ನೂ ಕೂಡ ರೇವಣ್ಣ ಅವರು ಮುಕ್ತರಾಗಬೇಕಾಗಿದೆ. ರೇವಣ್ಣ ಪರವಾದಂಥ ವಕೀಲರು ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಆದರೆ ಎಸ್ಐಟಿ ಅವರು ಏನು ಕೇಳ್ಕೊಳ್ತಿದ್ದಾರೆ, ಇನ್ ಕ್ಯಾಮ್ರಾ ವಿಚಾರಣೆ ಆದರೆ ಅನುಕೂಲ ಆಗುತ್ತೆ ನಮಗೆ ಅಂತ. ಬಟ್ ಈಗ ನಾಗೇಶ್ ಅವರು ವಾದವನ್ನ ಮಾಡ್ತಾ ಇರೋದು, ಈಗ ಮೂಲ ಆರೋಪಿ ಏನಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ತಲೆಮರೆಸ್ಕೊಂಡಿದ್ದಾರೆ. ಅವರ ವಿಚಾರಣೆ ಆಗಬೇಕಿಲ್ಲಿ, ಮೊದಲು ಅವರು ಇಲ್ಲಿ ಬರಬೇಕು ಅಂಥೇಳಿ ಈ ಆಯಾಮದಲ್ಲಿ ವಾದವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ 376 ಸೆಕ್ಷನ್ಗಳನ್ನು ಹಾಕುವಂಥ ಉದ್ದೇಶ ಏನಿತ್ತು ಅಂದರೆ ಉದ್ದೇಶ ಏನು ಅಂತ 376 ಹಾಕುವುದು ಅಂದರೆ ಅತ್ಯಾಚಾರ ಪ್ರಕರಣ ಇದು, ಲೈಂಗಿಕ ದೌರ್ಜನ್ಯ ಕೇಸ್ ಇದು. ಈಗ ರೇವಣ್ಣ ಅವರಿಗೆ ಫುಲ್ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಅವ್ರಿಗೆ ಆ ಮುಖದಲ್ಲಿ ಭಯ ಕಾಣಿಸ್ತಾ ಇದೆ. ಅವರಿಗೆ ಏನಾಗ್ಬಿಡುತ್ತೋ ಏನೋ ಅಂಥೇಳಿ. ಯಾಕಂದರೆ ಅಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಆಲ್ರೆಡಿ ಸೆರೆವಾಸ ಅನುಭವಿಸಿ ಬಂದಿದ್ದಾರೆ ಕಿಡ್ನಾಪ್ ಕೇಸ್ನಲ್ಲಿ. ಈ ಕೇಸ್ನಲ್ಲಿ ಏನಾದರೂ ನೆಗೆಟಿವ್ ರಿಸಲ್ಟ್ ಏನಾದರೂ ಬಂದರೆ ಏನಾಗ್ಬೋದು ಅಂಥೇಳಿ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ ರೇವಣ್ಣ ಅವರು. ಈಗ ಜಡ್ಜ್ ಅವರು ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಮೊದಲು ಈ ಅರ್ಜಿ ಅರ್ಹತೆ ಅದರ ಬಗ್ಗೆ ಚರ್ಚೆ ಮಾಡೋಣ, ಅದರ ಬಗ್ಗೆ ನೀವು ವಾದವನ್ನು ಮಂಡಿಸಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ ಎಸ್ಐಟಿ ಪರ ಇಬ್ಬರು SPP ಇದ್ದಾರೆ, ನಾಯಕ್ ಅಂಥೇಳಿ ಮತ್ತು ಕೊಠಾರಿ, ಜೈನ ಕೊಠಾರಿ ಅಂಥೇಳಿ. ರೇವಣ್ಣ ಪರ ವಕೀಲರು ಈಗ ಆ ದೂರೇನಿದೆ, ಆ ಹೊಳೆನರಸೀಪುರದಲ್ಲಿ ದಾಖಲಾದಂಥ ದೂರೇನಿದೆ, ಆ ಸಂತ್ರಸ್ತ ಮಹಿಳೆಯಿಂದ 164 ಹೇಳಿಕೆ ದಾಖಲಾಗಿದೆಯಾ, ಎಲ್ಲಿದೆ ರೆಕಾರ್ಡಿಂಗು, ಏನೆಲ್ಲ ವಿಚಾರಣೆ ವೇಳೆ ಹೇಳಿದ್ದಾರೆ, ಅದನ್ನು ಅಲ್ಲಿ ಸಬ್ಮಿಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಬಟ್ ನಮ್ಗನ್ನಿಸ್ತಾ ಇದೆ ರೇವಣ್ಣ ಅವ್ರಿಗೆ ಈ ಪ್ರಕರಣದಲ್ಲಿ ಬೇಲ್ ಸಿಗುವಂಥ ಸಾಧ್ಯತೆಗಳು ಕಡಿಮೆ ಇದೆಯೇನೋ ಅಂತ. 376 ಏನಾದರೂ ಅಲ್ಲಿ ಸ್ಟ್ರಾಂಗ್ ಆಗಿಬಿಟ್ರೆ ಖಂಡಿತವಾಗ್ಲೂ ರೇವಣ್ಣ ಅವ್ರಿಗೆ ಮತ್ತೆ ನೋಡ್ತಾ ಇದ್ದೀವಿ ಜೈನ ಕೊಠಾರಿ ಅವರ ವಾದ. ಈ ಪ್ರಕರಣದಲ್ಲಿ IPC ಸೆಕ್ಷನ್ 376 ಅತ್ಯಾಚಾರ ಆರೋಪ ದಾಖಲಾಗಿದೆ ರೇವಣ್ಣ ಅವ್ರ ಮೇಲೆ.
ಮೊದಲು ಈ ಕೇಸ್ನಲ್ಲಿ ಸೆಕ್ಷನ್ 354A ಮತ್ತು ಡಿ ಮಾತ್ರ ಇತ್ತು. ಮೊದಲು ಈ ಕೇಸ್ನಲ್ಲಿ ನೋಡಿ 354A ಮತ್ತು ಡಿ ಮಾತ್ರ ಇತ್ತು. ಅಂದರೆ ಇದು ಬೇಲೇಬಲ್ ಇವೆಲ್ಲ. ಆದರೆ 376 ಎಲ್ಲ ಅದು ಸ್ಟ್ರಾಂಗ್ ನಾನ್ ಬೇಲೇಬಲ್. ಅದು ಸಂತ್ರಸ್ತ ಹೇಳಿಕೆ ಆಧಾರದ ಮೇಲೆ ಈ ಒಂದು ಕೇಸ್ ಹಾಕಲಾಗಿದೆ. ಸಂತ್ರಸ್ತೆಯ ಹೇಳಿಕೆಯನ್ನು ಕೋರ್ಟ್ ಮುಂದೆ ಓದಿದ್ದಾರೆ SPP. ಆ ಸಂತ್ರಸ್ತೆ ಏನು ಹೇಳಿಕೆಯನ್ನು ಕೊಟ್ಟಿದ್ದರು, ಏನು ಆರೋಪವನ್ನು ಮಾಡಿದರು ಅದನ್ನು ಈಗ ಓದಿ ಹೇಳಿದ್ದಾರೆ ನ್ಯಾಯಾಧೀಶರ ಮುಂದೆ. ಇನ್ನು ರೇವಣ್ಣ ಅವರ ಬೆಂಬಲಿಗರು, ಅವ್ರ ಪರ ವಕೀಲರು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಏನಾಗಬಹುದು ಈಗ ಅಂಥೇಳಿ. ರೇವಣ್ಣ ಅವ್ರಿಗೆ ಮತ್ತೆ ಜೈಲಾ ಅಥವಾ ಬೇಲಾ?